ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಪಯಣ ಮೈಸೂರಿನಿಂದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಗೆ ಬಂದಿದ್ದೀವಿ. ಇವತ್ತು ನಾವು ಹೋದ ಕಾಲದಲ್ಲಿ ಶ್ರೀಕಂಠೇಶ್ವರನ ವರ್ಧಂತಿ ಉತ್ಸವದ ಪ್ರೋಗ್ರಾಮ್ಸ್ ಕೂಡ ತಯಾರಿ ನಡೀತಾ ಇತ್ತು. ನಾವು ಬಂದಂಥ ಸಮಯದಲ್ಲಿ ಮಳೆ ಕೂಡ ತುಂಬಾ ಇತ್ತು. ನಂತರ ನಾವು ಕಪಿಲಾ ನದಿಯ ತೀರಕ್ಕೆ ಹೋಗಿ ಸ್ನಾನ ಮುಗಿಸಿ ಆಮೇಲೆ ಬಂದು ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿದ್ವಿ. ದೇವಸ್ಥಾನ ಕಾವೇರಿ ನದಿಯ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿದ್ದಾಗ ಮೊದಲು ಬಂದಿದೆ ಹಾಲಾಹಲ ವಿಷ. ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ನಂಜನ್ನು ಕುಡಿದಾಗ ಮಾತೆ ಪಾರ್ವತಿ ಆ ನಂಜನ್ನು ಶಿವನ ಕಂಠದಲ್ಲೇ ಬಂಧಿಸುತ್ತಾಳೆ. ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು. ಈ ಆಲಯದ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೆಯುತ್ತಾರೆ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಪ್ರಸಾದ ಸವಿದ ನಂತರ ಸಂಜೆ ನಾವು ಹೊರಟಿದ್ದು ದೇವಸ್ಥಾನದ ಹಿಂಭಾಗದಲ್ಲಿರುವ ರಾಯರ ಮಠಕ್ಕೆ. ಪ್ರಪಂಚದಲ್ಲೇ ವಿಗ್ರಹ ರೂಪದಲ್ಲಿರುವ ರಾಯರನ್ನು ಪೂಜಿಸಲ್ಪಡುವ ಏಕೈಕ ಮಠ ಇದೊಂದೇ ಆಗಿರುತ್ತದೆ. ಒಮ್ಮೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಬಟ್ಟೆ ಒಗೆಯುವ ಅಗಸನ ಕನಸಿನಲ್ಲಿ ರಾಯರು ಬಂದು ಹೇಳ್ತಾರೆ, ನೀನು ಬಟ್ಟೆ ಒಗೆಯುವ ಕಲ್ಲಿನಲ್ಲಿ ನಾನು ವಿಗ್ರಹ ರೂಪ ತಾಳಿದ್ದೀನಿ ಕಣಪ್ಪ, ಇದನ್ನು ನೀನು ನಾಳೆ ಬರುವಂಥ ಬ್ರಾಹ್ಮಣರಿಗೆ ಒಪ್ಪಿಸು ಎಂದು. ನಂತರ ಅವರು ಅದನ್ನು ತಲುಪಿಸಿದ್ದು ಸುಜ್ಞಾನ ತೀರ್ಥರ ಕೈಗೆ. ಇದನ್ನು ಆ ಕಾಲದ ಮುಮ್ಮಡಿ ಕೃಷ್ಣರಾಜ ಒಡೆಯರರು ದೇವಸ್ಥಾನದ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.